ಮುದ್ದು ವಿದ್ಯಾರ್ಥಿಗಳೇ, ಇಂದು ನಾವು ವಾಸ್ತವ ಸಂಖ್ಯೆ ಮೇಲೆ LBA ಕ್ವಶನ್ ಪೇಪರನ್ನು ಬಿಡಿಸೋಣ. ಬಹುಆಯ್ಕೆ ಪ್ರಶ್ನೆಗಳು ಆಲ್ರೆಡಿ ಡಿಸ್ಕಸ್ ಆಗ್ಯಾವು. ಹಿಂದಿನ ವಿಡಿಯೋಗಳು ನೋಡ್ರಿ, ಸಿಗ್ತಾವೆ. ಇವತ್ತು ನಾವು 1 ಅಂಕದ್ದು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. 29ನೇ ಕ್ವಶನ LB ಒಳಗೆ 29ನೇ ಪ್ರಶ್ನೆ ಏನೈತೆ ಅಂದ್ರೆ, ಕ್ವಶನ್ ನಂಬರ್ 29. ಇದನ್ನ 140 140 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈ ರೀತಿ ಪ್ರಶ್ನೆಯನ್ನು ಕೊಟ್ಟಾಗ 140ನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕಂತ. ಯಾವ ರೀತಿ ಮಾಡ್ಬೇಕಂದ್ರೆ ಇದನ್ರಿ, ಪರಿಹಾರ 140ನ್ನ ಬರ್ಕೋಬೇಕು. 140ನ್ನ ಭಾಗಿಸ್ತಾ ಹೋಗ್ಬೇಕು. ಭಾಗಿಸೋ ಹೊತ್ನ್ಯಾಗ 140ನ್ನ ಫಸ್ಟ್ ಚಿಕ್ಕ ಸಂಖ್ಯೆಯನ್ನು ತಗೊಂಡು ಭಾಗಿಸ್ತಾ ಹೋಗ್ಬೇಕು. ಅತಿ ಚಿಕ್ಕ ಸಂಖ್ಯೆ ನಮಗೆ ಇಲ್ಲಿ ಅವಿಭಾಜ್ಯ ಸಂಖ್ಯೆ 2ರಿಂದ ಫಸ್ಟ್ ಭಾಗ ಹೋಗ್ತದೆ ನೋಡ್ಕೋಬೇಕು. 2, ಆಮೇಲೆ 3, ಆಮೇಲೆ 3 ಹೋಲಿಕೆ 4ರಲ್ಲಿ 4 ಹೋಲಿಕೆ 5ರಲ್ಲಿ ಹಿಂಗೆ ಮಾಡ್ತಾ ಹೋಗ್ಬೇಕು. ಫಸ್ಟ್ ನಾವು 2ರಲ್ಲೇ ಭಾಗ ಹೋಗ್ತದೆ ನೋಡ್ಕೋಬೇಕು. ಇದು 2ರಲ್ಲೇ ಭಾಗ ಹೋಗ್ತೈತಿ. ಎಷ್ಟಲೇ ಹೋಗ್ತೈತಿ? 2 1 2 7 0ಕ್ಕೆ 0. ನೆಕ್ಸ್ಟ್ ಮತ್ತೆ ಇದು 2ರಲ್ಲೇ ಹೋಗ್ತೈತಿ. 2 35 ಅಂದರೆ 3 ಮತ್ತು 5 ಅಂದರೆ 2 3 6 ಒಂದು ಕೈಲ 10 ಅಂದ್ರೆ 2ರ ಮಗ್ಯಾಗ ಕಡ್ತು ಹೋಗ್ತೈತಿ. ಹಂಗಾರೆ 5 ಆಕೈತಿ. 2 35 ಆಕೈತಿ. ಇದೇ ರೀತಿ ಮತ್ತೆ 7ರಲ್ಲೇ ಹೋಗ್ತೈತಿ. 7 ಎಷ್ಟಲೇ ಅಂದ್ರೆ 30 7 7ರಲ್ಲೇ ಹೋಗ್ತೈತಿ. 7 5 35. ಮೊದಲ 5ರಲ್ಲೇ ಹೋಗ್ತೈತಿ, ಆಮೇಲೆ 7ರಲ್ಲೇ ಹೋಗ್ಸೋಣ. 7 ಓಕೆ, 2ರಲ್ಲೇ ಆಯ್ತು ರೀ. ನೆಕ್ಸ್ಟ್ 5ರಲ್ಲೇ 5 7 35, ಆಮೇಲೆ 7 1 7. ಹಾಗಾದರೆ ಇದನ್ನು 140ರ ಅವಿಭಾಜ್ಯ ಅಪವರ್ತನಗಳು 140 ಅವಿಭಾಜ್ಯ ಅಪವರ್ತನಗಳು ಎಷ್ಟು ಅಂದ್ರೆ, 2ಗಳು ಎಷ್ಟು ಅದಾವ ಅಂದ್ರೆ ರೀ, 2ಗಳು ಟೋಟಲ 2 ಅದಾವೆ. ಟೋಟಲ್ ಎಷ್ಟು ಅದಾವ ರೀ? 2. ಅದನ್ನ ಘಾತ ರೂಪದಾಗ 2/2 ಇಂಟು 5ಗಳು ಎಷ್ಟು ಅದಾವೆ? 1 ಐತಿ. 5/1. 7ಗಳು 1 ಐತಿ. ಹಾಗಾಗಿ 7/1 ಆಗ್ತದೆ. ಇದೇ ರೀತಿ 2ನೇ ಕ್ವಶನ್ ಏನು ಕೇಳ್ಯಾರಂದ್ರೆ, ಪ್ರಶ್ನೆ ಸಂಖ್ಯೆ 2. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳ್ಯಾರ. ಮಾದರಿ ಪ್ರಶ್ನೆ ಪತ್ರಿಕೆ 30ನೇ ಕ್ವಶನ್ ನೋಡ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ 2024 ಮಾಡೆಲ್ ಕ್ವಶನ್ ಪೇಪರ್ 2024 ಕೇಳಿರ್ತಕ್ಕಂಥ ಕ್ವಶನ್. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ಇದನ್ನೆಲ್ಲರೂ ಬಿಡಿಸ್ತೀರಿ, ನೀವು ಮಾಡ್ಬೇಕು ಇದನ್ನ. ಅಂಕಗಣಿತದ ಮೂಲ ಪ್ರಮೇಯನ್ನು ನಿರೂಪಿಸಿ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ರಂದ್ರೆ ಇದರ ವಾಕ್ಯವನ್ನು ಬರಿಬೇಕು. ವಾಕ್ಯ ಏನು ಹೇಳ್ತೈತಿ ಅಂದ್ರೆ ರೀ, ಅಂಕಗಣಿತದ ಮೂಲ ಪ್ರಮೇಯ ವಾಕ್ಯ ನಿರೂಪಿಸಿ ಅಂದ್ರೆ ಅದರ ಡೆಫಿನಿಷನ್ ಬರೀಬೇಕು, ಅಥವಾ ವ್ಯಾಖ್ಯಾನಿಸಿ, ನಿರೂಪಿಸಿ ಪ್ರಶ್ನೆ ಕೇಳ್ತಾರೆ. ಹೆಚ್ಚಾನ ನಿರೂಪಿಸಿ ಅಂತ ಕೇಳ್ತಾರೆ. ಇಲ್ಲಿ 2024 ಕೇಳ್ತಕ್ಕಂಥದ್ದು. ವಾಕ್ಯ ಏನು ಹೇಳ್ತಂದ್ರೆ, ಪ್ರತಿಯೊಂದು
ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮ ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಇದು ಅಂಕಗಣಿತದ ಮೂಲ ಪ್ರಮೇಯ ವ್ಯಾಖ್ಯಾನ ಅಥವಾ ನಿರೂಪಿಸಿ ಅಂತ ಕೇಳ್ತಾರೋ. ನೆಕ್ಸ್ಟ್ ಕ್ವಶನ್ ಯಾವುದಂದ್ರೆ 31ನೇ ಕ್ವಶನ್. 24 ಮತ್ತು 36 ಈ ಸಂಖ್ಯೆಗಳ ಮಸ 12 ಆದರೆ ಲಸವನ್ನು ಕಂಡುಹಿಡಿಯಿರಿ ಕ್ವಶನ್ ಕೇಳ್ಯಾರು. 24 ಮತ್ತು 36 ಈ ಸಂಖ್ಯೆಗಳ ಮಸ 12 ಆದರೆ ಲಸವನ್ನು ಕಂಡುಹಿಡಿಯಿರಿ. ಇದನ್ನ ಯಾವಾಗ ಕೇಳ್ಯಾರ ಅಂದ್ರೆ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳಿಲ್ಲ. ಇದನ್ನು ಸುಲಭವಾದ ಕ್ವಶನ್ ಕೊಟ್ಟಾರ ಅಷ್ಟೇ. 31ನೇದು ಯಾವ ರೀತಿ ಮಾಡ್ಬೇಕ್ರಿ, ಯಾವ ಸೂತ್ರವನ್ನು ಬಳಸ್ಬೇಕಾಗತ್ತೆ ಇಲ್ಲಿ? ಫಸ್ಟ್ ಎ ಬೆಲೆ ಬರ್ಕೋರಿ. ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ಸಂಖ್ಯೆ ಎ ಆಗಿರ್ತೈತಿ. ಎ ಬೆಲೆ 24, ಬಿ ಬೆಲೆ 36, ಆಮೇಲೆ ಮಸ ಎಚ್ ಬೆಲೆ 12, ಎಲ್ ಬೆಲೆ ಕ್ವಶನ್ ಮಾರ್ಕ್. ಎಲ್ ಅನ್ನು ಕಂಡುಹಿಡಿಬೇಕು. ಎಲ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡ್ ಬೈ ಎಚ್ ಸೂತ್ರವನ್ನು ಬಳಸಬೇಕು. ಎಲ್ ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟೈತ್ರಿ 24, ಬಿ ಅಂದ್ರೆ 36, ಎಚ್ ಅಂದ್ರೆ 12.
L ಈಸ್ ಈಕ್ವಲ್ ಟು 12 ಒಂದಲೇ 12 ಎರಡಲೇ 2 ಇಂಟು 36. L ಈಸ್ ಈಕ್ವಲ್ ಟು ಉತ್ತರ ಏಟಾಕತ್ತಂದ್ರೆ 36 ಎರಡಲೇ 72. ಲಸ ಬೆಲೆ ಎಷ್ಟಾತ್ರಿ 72 ಆಯ್ತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 32. ಜೂನ್ 2019 ಕ್ವಶನ್ ಕೇಳ್ಯಾರ. 32ನೇ ಕ್ವಶನ್. ಪ್ರಶ್ನೆ ಏನೈತೆ ಅಂದ್ರೆ ಮೊದಲು ಕ್ವಶನ್ ಬರ್ಕೊಳ್ಳು. 32 96 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಗುಣಲಬ್ಧವಾಗಿ ವ್ಯಕ್ತಪಡಿಸಿ. 32ನೇ ಕ್ವಶನ್. ಪರಿಹಾರ ಯಾವ ರೀತಿ ಮಾಡಬೇಕು ಇದಕ್ಕೆ? ಪರಿಹಾರ 96 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ಕೆ 32ನೇ ಕ್ವಶನ್. 96 ಬರ್ಕೋಬೇಕ್ರಿ. 96 ಇದನ್ನು ಭಾಗಿಸ್ಕೋತ ಹೋಗ್ಬೇಕು. ಹೆಂಗೆ ಭಾಗಿಸ್ಬೇಕಂತೇಳಿ ನಮ್ಮಲ್ಲಿ ಸಣ್ಣ ಸಂಖ್ಯೆಯಿಂದ ಪ್ರಾರಂಭ ಮಾಡಬೇಕು. ಸಣ್ಣ ಸಂಖ್ಯೆ 2, ಆಮೇಲೆ 2 ಗಂಟ್ಲೆ 3, 3 ಗಂಟ್ಲೆ 4, 4 ಹಿಂಗೆ ಯಾವ ಸಂಖ್ಯೆಯಿಂದ ಹೋಗ್ತಾ ನೋಡ್ಕೊತ ಹೋಗ್ಬೇಕು. ಅದು 2ರಿಂದ ಹೋಗೈತೆ ಮೊದಲು ನೋಡ್ಕೋಬೇಕು. 2ರಿಂದ ಹೋಗೈತಿ 2 4 ಹೋದರೆ ಒಂದು ಕೈಲ ಉಳಿತೈತಿ. ಅವಾಗ 2 8 16 ಅಂದ್ರೆ 48. ಮತ್ತೆ 2ರಲ್ಲಿ ಹೋಗೈತಿ 2 2 2 4 ಮತ್ತು ನೆಕ್ಸ್ಟ್ 2ರಲ್ಲಿ ಹೋಗೈತಿ 2 1 2 2 ಮತ್ತೆ 2ರಲ್ಲಿ ಹೋಗೈತಿ 2 6 ಆಮೇಲೆ ಮತ್ತೆ ಹೋಗೈತಿ 2 3 ಆಮೇಲೆ 3 1. ಹಂಗಾರೆ 96ರ ಅವಿಭಾಜ್ಯ ಅಪವರ್ತನಗಳ 2⁵5 ಇಂಟು 3⁵1. ಯಾಕಂದ್ರೆ ಇಲ್ಲಿ 2 ಎಷ್ಟು ಅಂದ್ರೆ ಟೋಟಲ್ 5 ನೋಡ್ರಿ. ಎಣಿಸ್ರಿ 1 2 3 4 5 ಮತ್ತು 3 1 ಐತಿ. ಹಾಗಾಗಿ 96 ಅವಿಭಾಜ್ಯ ಅಪವರ್ತನ ಇವಾಗಿರ್ತಾವು. 33ನೇ ಕ್ವಶನ್. 33ನೇದು 156 ಅಥವಾ 156 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಇದು ನಿಮಗೆ ಹೋಮ್ವರ್ಕ್. ಇದು ನೀವೆಲ್ಲರೂ ಬಿಡಿಸಿ ಇದನ್ನ ಉತ್ತರವನ್ನು ಕಮೆಂಟ್ ಮಾಡಬೇಕು. ನೆಕ್ಸ್ಟ್ 34ನೇ ತಗೊಳ್ಳೋಣ. ಸೇಮ್ ಮ್ಯಾಲೆ ಯಾವ ರೀತಿ ಐತಿ ಅದೇ ಕ್ವಶನ್ ಐತಿ. ಮತ್ತೆ ಇದು 33ನೇದು. ಇದು 34ನೇ ಸ್ವಲ್ಪ ಚೇಂಜ್ ಐತಿ. 34ನೇದು ಇದು ಯಾವಾಗ ಕೇಳ್ಯಾರಂದ್ರೆ ಏಪ್ರಿಲ್ 2024 ಕೇಳ್ಯಾರ. 2024 ಏಪ್ರಿಲ್ ಒಳಗೆ 34ನೇದು 200 ಈಸ್ ಈಕ್ವಲ್ ಟು 2m ಇಂಟು 5n ಆದರೆ m ಮತ್ತು n ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಬೆಲೆಯನ್ನು ಕಹಿ ಅಂದರೆ ಕಂಡುಹಿಡಿಯಿರಿ. ಓಕೆ, ಪರಿಹಾರ ಯಾವ ರೀತಿ ಮಾಡುತ್ತಾ ಹೋಗೋ ನೋಡೋಣ. ಪರಿಹಾರ ಏನು ಕೊಟ್ಟಾರೋ ಫಸ್ಟ್ ನೋಡ್ಕೋಬೇಕು ಕ್ವಶನನ್ನು. 34ನೇ ಕ್ವಶನ್. 200
ಈಸ್ ಈಕ್ವಲ್ ಟು 2m ಇಂಟು 5n ಇದಾದರೆ m ಮತ್ತು n ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಹೆಂಗೆ ಮಾಡ್ಬೇಕಂದ್ರೆ ಜಸ್ಟ್ 200 ಭಾಗಿಸ್ತಾ ಹೋಗ್ಬೇಕು. ಮೊದಲು 200 ಭಾಗಿಸ್ತಾ ಹೋಗ್ರಿ. 2ರಲ್ಲಿ ಹೋಗತಿ 200 200, ನೆಕ್ಸ್ಟ್ 250 ಮತ್ತು 225 ನೆಕ್ಸ್ಟ್ 2ರಲ್ಲಿ ಹೋಗಂಗಿಲ್ಲ. 2ರಲ್ಲಿ ಹೋಗಂಗಿಲ್ಲ ಅಂದರೆ ಈಗ ಯಾವತ್ತು ಒತ್ತಿರ ಸಂಖ್ಯೆ 25 ಯಾವ ಬಗ್ಗೆ ಆಗೈತೆ ಅಂದರೆ 2ರ ಆಗಿಲ್ಲ, 5ರ ಮೇಲೆ 5 25, ಆಮೇಲೆ 5 1 ಇದು ನಾವು ಈ ರೂಪದಾಗ ವ್ಯಕ್ತಪಡಿಸ್ಬೋದು. 200 ಈಸ್ ಈಕ್ವಲ್ ಟು 2 ಎಷ್ಟರಲ್ಲಿ 3 2 ಇಂಟು 5 2 ಅವು 2 ಹಂಗಾರೆ ಇಲ್ಲಿ ಎಮ್ ಬೆಲೆ ಯಾವುದಪ್ಪ? ಇದು ಎಮ್ ಬೆಲೆ. ಇದೇನಾಗಿರ್ತದೆ ಎನ್ ಬೆಲೆ. ಎಮ್ ಬೆಲೆ 3, ಎನ್ ಬೆಲೆ 2. ಇದು ಸರಿಯಾದ ಉತ್ತರ. ಇದೇ ರೀತಿ ನಾವು 35ನೇ ಕ್ವಶನನ್ನು ಬರ್ಕೊಳ್ಳೋಣ. 35ನೇ ಕ್ವಶನ್ ಏನು ಕೇಳ್ಯಾರು? 35ನೇದು 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಉದ್ದವನ್ನು ಕೈ ಅಂದರೆ ಕಂಡುಹಿಡಿಯಿರಿ. ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಐತಿ. 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರೋ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯೋದಕ್ಕೆ ಯಾರು? ಇದನ್ನು ನಾವು ಯಾವ ರೀತಿ ಮಾಡಬೇಕು? 35ನೇ ಕ್ವಶನನ್ನು ನಾವು ಯಾವ ರೀತಿ ಮಾಡಬೇಕಂದ್ರೆ ಫಸ್ಟ್ ನಾವು 24ನ ಬರ್ಕೋಬೇಕು. ಪರಿಹಾರ 24 ಮತ್ತು ಇನ್ನೊಂದು ಯಾವುದ್ರಿ 36 ಮೀಟರ್ ಐತಿ. ಎರಡೂದ್ರ ಮೊದಲು ನಾವು ಭಾಗಿಸೋತ ಹೋಗ್ಬೇಕು. ಫಸ್ಟ್ 2ರ ಮಗ್ಗಿಯಾಗ 24 ಎಷ್ಟಲೇ 12 ಐತಿ. 2ರ ಮಗ್ಗಿಯಾಗ 12 ಐತಿ, 6 ಐತಿ. ಆಮೇಲೆ 2 3 ಆಮೇಲೆ 3 1 ಆಮೇಲೆ ಇದು 2ರ ಮಗ್ಗಿಯಾಗ ಐತಿ 2 18 ಐತ್ರಿ. 2 9 ಐತಿ. ಆಮೇಲೆ 3 1 ಆಮೇಲೆ 3 3 3 1 3 3 9 ಮತ್ತು 3. ಹಂಗಾರೆ ಇಲ್ಲಿ ನಮ್ಗೆ ಎಷ್ಟು ಸಿಗ್ತೈತಿ? 24 ಈಸ್ ಈಕ್ವಲ್ ಟು ನಾವು ಘಾತ ರೂಪದಾಗ ವ್ಯಕ್ತಪಡಿಸಿದಂದ್ರೆ 2 ಎಷ್ಟು ಅದಾವ್ರಿ? 3 ಅದಾವು. ಆಮೇಲೆ ಇಂಟು 3 1 ಐತಿ. 36 ಈಸ್ ಈಕ್ವಲ್ ಟು ಇದನ್ನು ನಾವು ಘಾತ ರೂಪದಾಗ 2 ಅದಾವ್ರಿ. 3ಗಳು ಅವು ಎಷ್ಟು ಅದಾವ ಅಂದ್ರೆ ಇಲ್ಲಿ ಆ್ಯಕ್ಚುಲಿ 24 ಮತ್ತು 36 ಇದು ಈ ರೀತಿ ಮಾಡ್ಬೇಕು ನಾವು. 3 1 ಐತ್ರಿ. 3 3 9 3 2 ಇಲ್ಲಿ ಉತ್ತರ ಎಷ್ಟಾಕೈತಿ ಅಂದರೆ ಇದರದ್ದು ಮಾಸ ಕಂಡುಹಿಡಿಬೇಕು. ಮಾಸ ಎಷ್ಟಾಕೈತಿ ಅಂದ್ರೆ ಮಾಸ ಈಸ್ ಈಕ್ವಲ್ ಟು 12 ಆಗ್ತದೆ. ಇದು ಗರಿಷ್ಠ ಉದ್ದ ಎಷ್ಟಾಕೈತಿ ಅಂದ್ರೆ 12 ಮೀಟರ್ ಆಗ್ತದೆ ರೀ. ಗರಿಷ್ಠ ಉದ್ದ 12 ಮೀಟರ್ ಆಗ್ತೈತಿ. ನೆಕ್ಸ್ಟ್ 35ನೇ ಕ್ವಶನ್ ಆಯಿತು. 36ನೇ ಕ್ವಶನ್ ಪ್ರಶ್ನೆ ಸಂಖ್ಯೆ 36. 36ನೇ ಕ್ವಶನ್ ಯಾವಾಗೈತೆ ಅಂದರೆ ಇದು 7 ಮತ್ತು 3
ಮೂರನ್ನು ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಖ್ಯೆಯನ್ನು ಬರೆಯಿರಿ. 36ನೇದು ಉತ್ತರ ಏನಂದರೆ ಡೈರೆಕ್ಟ್ ಉತ್ತರ ಬರ್ಬಿಡ್ರಿ. ಇದ್ರದ್ದು 21 ಆಗ್ತದೆ ಉತ್ತರ. ನೆಕ್ಸ್ಟ್ 37ನೇ ಕ್ವಶನ್. 37 ಕೊಟ್ಟಿರುವ ಅಪವರ್ತನ ವ್ಯಕ್ತ ಗಮನಿಸಿ ಅದನ್ನ x ಮತ್ತು y ಬೆಲೆಯನ್ನು ಕಂಡುಹಿಡಿಯುತ್ತೆ. ಯಾರು x ಬೆಲೆ ಬಂತು, y ಬೆಲೆ ಡೈರೆಕ್ಟ್ ಏಟ್ ಆಕೈತೆ ಅಂದರೆ ಡೈರೆಕ್ಟ್ ಆನ್ಸರ್ ನೋಡ್ರಿ. x ಈಸ್ ಈಕ್ವಲ್ ಟು ಅಲ್ಲಿ ಬಾಕ್ಸ್ ಬಿಟ್ಟಾರೋ ಆ ಬಾಕ್ಸ್ನ x ಈಸ್ ಈಕ್ವಲ್ ಟು ಉತ್ತರ x ಬೆಲೆ 2 ಆಕೈತಿ, y ಬೆಲೆ 5 ಆಕೈತಿ. x ಪ್ಲಸ್ 5 ಎಷ್ಟಾಕೈತಿ ಅಂದರೆ x ಪ್ಲಸ್ y ಈಸ್ ಈಕ್ವಲ್ ಟು 2 ಪ್ಲಸ್ 5 ಈಸ್ ಈಕ್ವಲ್ ಟು 7 ಆಕೈತಿ. ಇಲ್ಲಿ ನಮಗೆ ಇಷ್ಟು ಡೈರೆಕ್ಟ್ ಮಾಡಬೇಕು. ಹೆಂಗಂದ್ರೆ ನೀವು ಅಲ್ಲಿ ಅಪವರ್ತನ ತೆಗೆದ್ರೆ ಸಿಗ್ತದೆ ಆನ್ಸರ್. ಅದೇನೋ ಅಷ್ಟು ಡಿಫಿಕಲ್ಟಿಂದ ಡೈರೆಕ್ಟ್ ಆನ್ಸರ್ನ ಕಂಡುಹಿಡ್ಕೋಬೋದು. 38ನೇ ಕ್ವಶನ್. 306 657 ರ ಮಸಾ 9 ಆದರೆ 306 657 ರ ಲಸವನ್ನು ಕಂಡುಹಿಡಿಯಿರಿ. ಪರಿಹಾರ. 38ನೇ ಕ್ವಶನ್. ಸೂತ್ರ ಇದೆ ನೇರವಾಗಿ h ಇಂಟು l ಈಸ್ ಈಕ್ವಲ್ ಟು a ಇಂಟು b ಬಳಸ್ರಿ. l ಈಸ್ ಈಕ್ವಲ್ ಟು ನಮ್ಗೆ l ಬೇಕಾಗೈತಿ. l ಈಸ್ ಈಕ್ವಲ್ ಟು a ಇಂಟು b ಡಿವೈಡ್ ಬೈ h. l ಈಸ್ ಈಕ್ವಲ್ ಟು a ಬೆಲೆ 306, b ಬೆಲೆ 657 ಡಿವೈಡ್ ಬೈ 9. l ಈಸ್ ಈಕ್ವಲ್ ಟು ನಮ್ಗೆ ಉತ್ತರದನ್ನು ಕಡ್ತಾ ಹೊಡೆದಂದ್ರೆ 22,338. 22,338 ಬರುತ್ತೆ. 39ನೇ ಕ್ವಶನ್. 39 7 ಇಂಟು 11 ಇಂಟು 13 ಪ್ಲಸ್ 13 ಒಂದು ಸಂಯುಕ್ತ ಸಂಖ್ಯೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಯಾವ ರೀತಿ ಮಾಡಬೇಕು ಇದನ್ನು? ಪರಿಹಾರ. ನಾವು ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಯಾವ ರೀತಿ ಅದನ್ನ ಬರ್ಕೋಬೇಕು. ಸಂಯುಕ್ತ ಸಂಖ್ಯೆ ಅಂತೇಳಿ ನಾವು ಸಮರ್ಥನೆ ಮಾಡಬೇಕು. 7 ಇಂಟು 11 ಇಂಟು 13 ಪ್ಲಸ್ 13. ಜಸ್ಟ್ ನಾವು ಏನು ಮಾಡ್ಕೋಬೇಕಾದ್ರೆ ಇದ್ರಾಗ ಕಾಮನ್ 13 ತಗೋಬೋದು. ನಾವು 13ನ ಹೊರಗಡೆ ಇಟ್ಟಂದ್ರೆ 7 ಇಂಟು 11 ಆಮೇಲೆ ಇಂಟು 1 ಬರ್ತೈತಿ ಪ್ಲಸ್ ಅದು 1 ಆಕೈತಿ. 13 7 11 11 ಪ್ಲಸ್ 1
ನೆಕ್ಸ್ಟ್ ರೀ 13ಕ್ಕೆ 13 11 ಏಳೆ 77 ಪ್ಲಸ್ 1 13 78 ಉತ್ತರ 13 ಇಂಟು 78. ಇದೊಂದು ಸಂಯುಕ್ತ ಸಂಖ್ಯೆ. ಯಾಕಂದರೆ 78 ನಾವು ಭಾಗಿಸ್ಕೊತ ಹೋದಂದರೆ ಇವೆಲ್ಲ ಅವಿಭಾಜ್ಯ ಅಪವರ್ತನ ಇರ್ತವೆ. ಹಾಗಾಗಿ ಇದೊಂದು ಸಂಯುಕ್ತ ಸಂಖ್ಯೆ. ಸಂಯುಕ್ತ ಸಂಖ್ಯೆ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನ ಕೂಡಿದರೆ ಒಂದು ಸಂಯುಕ್ತ ಸಂಖ್ಯೆ ಉಂಟಾಕೈತೆ. ಹಾಗಾಗಿ ಇದು ಸಂಯುಕ್ತ ಸಂಖ್ಯೆ ಹೌದು. ಇದು ನಮ್ಮ ಸಮರ್ಥನೆ ಆಗಿರ್ತದೆ ರೀ. ಆಮೇಲೆ ನೆಕ್ಸ್ಟ್ 40ನೇ ಕ್ವಶನ್. 40ನೇ ಕ್ವಶನ್ ಏನು ಕೇಳ್ಯಾರು? 40ನೇ ಕ್ವಶನ್ ಮಸವನ್ನು ಕಂಡುಹಿಡಿಯುತ್ತೆ ಯಾರು? 91 ಮತ್ತು 26 ಲಸ 182 ಆದರೆ 91, 26 ಮಸವನ್ನು ಕಂಡುಹಿಡಿಯಿರಿ. ಮಸವನ್ನು ಕಹಿ ಅಂದರೆ ಕಂಡುಹಿಡಿಯಿರಿ. ಯಾವುದ್ರಿದು? 40ನೇ ಕ್ವಶನ್ ಐತಿ. 91 ಮತ್ತು 26 ಲಸ 182 ಮಸವನ್ನು ಕಂಡುಹಿಡಿಯುತ್ತೆ ಯಾರು? ಯಾವ ರೀತಿ ಮಾಡಬೇಕಿದೆ? ಪರಿಹಾರ 40ನೇದು ಸೂತ್ರ ಅದೇ ಬಳಸ್ತೀವಿ ನಾವು. ಎ ಬೆಲೆ ಕೊಟ್ಟಾರ ನಮಗೆ. ಎ ಬೆಲೆ ಎಷ್ಟೈತೆ ರೀ? ಎ ಬೆಲೆ 91, ಬಿ ಬೆಲೆ 26, ಆಮೇಲೆ ಎಲ್ ಬೆಲೆ ಎಲ್ = ಎಷ್ಟು ಕೊಟ್ಟಾರು ನಮಗೆ? 182 ಕೊಟ್ಟಾರ. ಪ್ರಶ್ನೆ ಎಚ್ ಕೇಳ್ಯಾರ. ಸೂತ್ರ ಎಚ್ ಇಂಟು ಎಲ್ = ಎ ಇಂಟು ಬಿ. ನಮಗೆ ಬೇಕಾಗಿದೆ ಎಚ್. ಎಚ್ = ಎ ಇಂಟು ಬಿ ಡಿವೈಡ್ ಬೈ ಎಲ್. ಎಚ್ = ಎ ಅಂದರೆ 91, ಬಿ ಅಂದರೆ 26, ಎಲ್ ಅಂದರೆ 182. ಎಲ್ಲ ಕಡ್ತಾ ಹೊಡೆದ್ರಂದ್ರೆ ಉತ್ತರ ಎಷ್ಟು ಬರ್ತಂದ್ರೆ ಇದ್ರಲ್ಲಿ ನೀವು ಕಡ್ತಾ ನೀವು ಹೊಡೆಯಿರಿ ಮನೆಯೊಳಗೆ. 13 ಬರ್ತದೆ. 40ನೇ ಪ್ರಶ್ನೆ ಮುಗೀತು. 41ನೇ ಕ್ವಶನ್. 41ನೇ ಕ್ವಶನ್ ಸಂಯುಕ್ತ ಸಂಖ್ಯೆ ಎಂದರೇನು ಮತ್ತು 23, 24ಗಳ ಸಂಯುಕ್ತ ಸಂಖ್ಯೆ ಯಾವುದು ಅದಕ್ಕೆ ಯಾರು? ಇದರ ಉತ್ತರ ಏನಾಗೈತೆ ಅಂದ್ರೆ ಸಂಯುಕ್ತ ಸಂಖ್ಯೆ ನೀವು 2 ಅಥವಾ 2ಕ್ಕಿಂತ ಹೆಚ್ಚು 2 ಅವಿಭಾಜ್ಯ ಅಪವರ್ತನ ಸೇರಿ ಒಂದು ಸಂಯುಕ್ತ ಸಂಖ್ಯೆ ಉಂಟಾಗೈತಿ. 23 ಮತ್ತು 24 ಕೊಟ್ಟವರು. ಇದರೊಳಗೆ ಯಾವ ಸಂಯುಕ್ತ ಸಂಖ್ಯೆ ಅದಕ್ಕೆ ಯಾರು? 24 ಒಂದು ಸಂಯುಕ್ತ ಸಂಖ್ಯೆ ಆಗಿರ್ತದೆ ರೀ. ಉತ್ತರ 24. 41. 42ನೇ ಕ್ವಶನ್. 42ನೇದು 438 ಮತ್ತು 606 ಅನ್ನು ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ. ಉತ್ತರ ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ರೀ 42ಕ್ಕೆ ಇಲ್ಲಿ ಉತ್ತರ ರೀ 42ಕ್ಕೆ 36. ಇದನ್ನು ಹೆಂಗೆ ಮಾಡ್ಬೇಕು ನಾವು? 6 ಆಕೈತಿ ಅನ್ಸರ. ಪರಿಹಾರ ಯಾವ ರೀತಿ ಮಾಡಬೇಕು ನೋಡ್ರಿ. ಪರಿಹಾರ ಫಸ್ಟ್ ಇಲ್ಲಿ 438 ತೊಗೋಬೇಕು. 438 ಭಾಗಿಸ್ತಾ ಹೋಗ್ಬೇಕು. 2ರಲ್ಲಿ ಹೋಗತ್ತಿ 2 2 19. ನೆಕ್ಸ್ಟ್ 3 3 7 3 3 9. ಆಮೇಲೆ ನೆಕ್ಸ್ಟ್ 73 1 ಉತ್ತರ. ನೆಕ್ಸ್ಟ್ ಇದೇ ರೀತಿ ನಾವು 438
438 = 2 × 3 × 7 ಅಂದರೆ 2 3 1 ಇವು ಅವಿಭಾಜ್ಯ ರೂಪಕ್ಕೆ ಪಡಿಸಿ ನಾವು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಕೊಟ್ಟಾರೆ ನಮ್ಗೆ 606 ಕೊಟ್ಟಾರೆ. 606 ಭಾಗಿಸ್ತಾ ಹೋಗ್ಬೇಕು 2ರಲ್ಲಿ 3 0 3 2ರಲ್ಲಿ ಕಡೆ ತೊಗೊಂಡಿದ್ರೆ 3 3 2 3 0 0 2 3 1 ಹಂಗಾರೆ ಮತ್ತು 3 ಹೋಗೈತಿ 3 101 ಆಕೈತ್ರಿ. ಅದೇ ರೀತಿ ಇನ್ನು ನಮಗೆ ಹೋಗೋದು 101 1ಲೇ. ಹಾಗಾಗಿ 606 = ಎಷ್ಟಾಕತಿ 2 3 × 11 101 1 2 3 ನೋಡ್ರಿ. ಅಂದ್ರೆ ಕಾಮನ್ ಸಂಖ್ಯೆ ಅವು ಮಸ ಕಂಡುಹಿಡಿಬೇಕಾಗೈತಿ. ಮಸ ಇದ್ರೊಳಗೆ ಕಾಮನ್ ಇರ್ತಕ್ಕಂಥದ್ದು 2 ಐತಿ, ಇಲ್ಲಿ 2 ಐತಿ, ಕಾಮನ್ ಆಗಿ = 2 ಬರ್ಕೋಬೇಕು. ಆಮೇಲೆ 3 ಐತಿ, ಇಲ್ಲಿ ಐತಿ 3 ಐತಿ, ಹಾಗಾಗಿ 3 ಬರ್ಕೋಬೇಕು. ಪ್ಲಸ್ ಎಷ್ಟಾಕೈತಿ ಅಂದ್ರೆ ಮಸ ಎಷ್ಟಾಕೈತಿ ಅಂದ್ರೆ 6 ಆಕೈತಿ. ಹಾಗಾಗಿ ಇದು ಉತ್ತರ ಆಗಿರ್ತೈತಿ ರೀ. ಇನ್ನು 43ನೇ ಪ್ರಶ್ನೆ. 43ನೇ ಪ್ರಶ್ನೆ ಏನೈತೆ ಅಂದ್ರೆ ಅವು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿದವು. ನೀವೇ ಮಾಡ್ತೀರಿ, ಹೋಮ್ವರ್ಕ್ ಕೊಡ್ತು ನೋಡ್ರಿ. ಹೋಮ್ವರ್ಕ್ ಇದು ನೀವು ಮನೆಯೊಳಗೆ ಮಾಡಬೇಕು. ಒಂದು √3 + 5 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ 43 44ನೇದು √5 - 7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದೇ ರೀತಿ ಪ್ರಶ್ನೆಗಳದಾವ್ರಿ. ಮುಂದಿನ ಕ್ಲಾಸ್ನಾಗ ಇವತ್ತು ಬಿಡಿಸೋನು. ಬಟ್ ನೀವು ಸ್ವಲ್ಪ ಏನು ಮಾಡಿರಿ, ಟ್ರೈ ಮಾಡಿರಿ, ಹೋಮ್ವರ್ಕನ್ನು ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲಿವರೆಗೆ ನಾ ಹೇಳ್ತಕ್ಕಂಥ ಕ್ಲಾಸನ್ನು ನೋಡಿದ್ದಕ್ಕೆ. ಇದೇ ರೀತಿ ನಾವು ವಿಡಿಯೋಗಳು ಬರಬೇಕಾದ್ರೆ, ಹೆಚ್ಚು ವಿಡಿಯೋಗಳು ಬರಬೇಕಾದ್ರೆ ನೀವು ಒಂದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಚಾನಲ್ನ ಸ್ವಲ್ಪ ಬೆಳೆಸ್ರಿ, ಲೈಕ್ ಮಾಡಿರಿ. ಧನ್ಯವಾದಗಳು ವಾಚಿಂಗ್ ಮಾಡಿ ಇಷ್ಟೊತ್ತನ ನೋಡಿದ್ದಕ್ಕೆ. ಥ್ಯಾಂಕ್ ಯು.